ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯ 1-8 ವಚನಗಳಲ್ಲಿ 4 ಮುದ್ರೆಯ ರಹಸ್ಯವನ್ನು ಕುರಿತು ತಿಳಿದುಕೊಳ್ಳೋಣ. ಪರಲೋಕದಲ್ಲಿ ಗಂಭೀರವಾದ ಸ್ವರ ಕೇಳಿಸುತ್ತಿದೆ. ಬಾ ಎಂಬ ಕರೆಯೊಂದಿಗೆ ಭೂಮಿಯ ಮೇಲೆ 4 ಕುದುರೆ ಸವಾರರು ಧಾವಿಸಿ ಬರುತ್ತಿದ್ದಾರೆ. ಸುಳ್ಳು, ಸಮಾಧಾನ, ಯುದ್ಧ, ಬರಗಾಲ, ಮರಣ, ಜಗತ್ತನ್ನು ನಡಗಿಸುವ ಆ 4 ಯಾರು? ಪ್ರಕಟಣೆಯ ಗ್ರಂಥದ 6ನೇ ಅಧ್ಯಾಯದ ಆ ಭಯಂಕರ ಮೊದಲ 4 ಮುದ್ರೆಯ ರಹಸ್ಯವನ್ನು ಈಗ ನೋಡೋಣ. ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದೆನು. ಆಗ ಇಗೋ, ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಇದು ಲೋಕವನ್ನು ಮೋಸಗೊಳಿಸುವ ಸುಳ್ಳು ಸಮಾಧಾನಕ್ಕೆ ಅಥವಾ ಅಂತ್ಯಕಾಲದ ಸುಳ್ಳು ಕ್ರಿಸ್ತನ ಆರಂಭದ ವಿಜಯಗಳ ಸಂಕೇತವಾಗಿದೆ. 2ನೆಯ ಮುದ್ರೆ. ಆತನು 2ನೆಯ ಮುದ್ರೆಯನ್ನು ಒಡೆದಾಗ 2ನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರಿಗೊಬ್ಬರು ಕೊಲ್ಲುವವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿತ್ತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತ್ತು. ಇದು ಲೋಕದಾದ್ಯಂತ ನಡೆಯುವ ಭಯಂಕರ ಯುದ್ಧಗಳ ಸೂಚನೆಯಾಗಿದೆ. 3ನೆಯ ಮುದ್ರೆ. ಆತನು 3ನೆಯ ಮುದ್ರೆಯನ್ನು ಒಡೆದಾಗ 3ನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಇಗೋ, ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದೆನು. ಅದು, ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು. ಇದು ಅಂದರೆ ದಿನವಿಡೀ ಕಷ್ಟಪಟ್ಟರೆ ಮಾತ್ರ ಒಂದು ಹೊತ್ತಿನ ಊಟ ಸಿಗುವಂತಹ ಭಯಂಕರ ಬರಗಾಲ ಬರಲಿದೆ ಎಂಬುದಕ್ಕೆ ಸೂಚನೆಯಾಗಿದೆ. 4ನೆಯ ಮುದ್ರೆ. ಆತನು 4ನೆಯ ಮುದ್ರೆಯನ್ನು ಒಡೆದಾಗ 4ನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದನು. ಆಗ ಇಗೋ, ಬೂದಿಯ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲುಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಇದು ಸಾಮೂಹಿಕ ಮರಣಗಳ ಸಂಕೇತವಾಗಿದೆ. ನನ್ನ ಪ್ರೀತಿಯ ದೇವಜನರೇ, ಈ 4 ಕುದುರೆ ಸವಾರರ ಪ್ರವಚನ ನಮಗೆ ಕೊಡುವ ಎಚ್ಚರಿಕೆ ಏನೆಂದರೆ, ಮುಂಬರುವ ದಿನಗಳಲ್ಲಿ ಭೂಮಿಯ ಮೇಲೆ ದೇವರ ಭಯಂಕರ ತೀರ್ಪುಗಳು ಬರಲಿವೆ. ಲೋಕ ಕೊಡುವ ಸುಳ್ಳು ಸಮಾಧಾನದ ಹಿಂದೆ ಯುದ್ಧ, ಬರಗಾಲ, ಮರಣ ಅಡಗಿವೆ. ಆ ಸಂಕಟ ಕಾಲ ಬರುವುದಕ್ಕೆ ಮುಂಚೆಯೇ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ನಾವು ಸಿದ್ಧರಾಗಬೇಕಾದ ಸಮಯವಿದಾಗಿದೆ.